ನೀವು ಅರ್ಥ ಮಾಡ್ಕೋಬೇಕಾಗಿ ಇವಾಗ ನಾವು ಕೊಟ್ಟಿದ್ದೀವಿ ಸರ್, ನಮ್ಗೆ ಈ ರಿಕ್ವೈರ್ಮೆಂಟ್ ಇದೆ, ದಯವಿಟ್ಟು ಬೈಲಾಗಿ ಸೇರಿಸಿ ಅಂತ ನೀವು ಕೊಡ್ಬೇಕು. ನಮಸ್ಕಾರ ಕನ್ನಡಿಗರೇ, ಇನ್ನೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಫಸ್ಟ್ಲಿ ನಿಮ್ಮೆಲ್ಲರಿಗೂ ಒಂದು ದೊಡ್ಡ ಥ್ಯಾಂಕ್ಸ್. ನಾನು ಮೊದಲೇ ವಿಡಿಯೋ ತುಂಬ ಸಪೋರ್ಟ್ ಮಾಡಿದ್ರೆ ಗೈಸ್, ಅದಕ್ಕೋಸ್ಕರ ನಿಮ್ಮೆಲ್ಲರಿಗೂ ಮತ್ತೆ ಒಂದು ದೊಡ್ಡ ಸಲ್ಯೂಟ್ ಹಾಗೂ ದೊಡ್ಡ ಥ್ಯಾಂಕ್ಸ್. ಇವತ್ತು ಇನ್ನೊಂದು ಸ್ಪೆಷಲ್ ದಿನ ಇದೆ. ಏನಂತ ಕೇಳ್ತೀರಾ? ಇದು ಕಾಲೇಜ್ದಲ್ಲ, ಇದು ನನ್ನ ಪರ್ಸ್ನಲ್ದು. ಏನಂದರೆ ಇವಾಗಲೇ ಹೇಳ, ಸರಿ ಹೇಳ್ತೀನಿ ಕೇಳಿ. ಇವತ್ತು KTVA ಅಂದರೆ ಕರ್ನಾಟಕ ಟೆಲಿವಿಷನ್ ಅಸೋಸಿಯೇಷನ್ ಅಂತ ಒಂದು TV ಅಸೋಸಿಯೇಷನ್ ಇದೆ. ಅವ್ರದ್ದು ಜನರಲ್ ಮೀಟಿಂಗ್ ಇದೆ. ಆ ಮೀಟಿಂಗಲ್ಲಿ ನಮ್ಮಪ್ಪ ಭಾಗವಹಿಸ್ತಿದ್ದಾರೆ. ನಮ್ಮಪ್ಪ ಯಾರು ಅಂದರೆ ಸುಶೀಲ್ ಮೊಕಾಶಿ ಅವರು ಕಿರುತೆರೆ ಮತ್ತು ಚಲನಚಿತ್ರ ಡೈರೆಕ್ಟರ್. ತುಂಬ ಫಿಲಮ್ಸ್ ಮತ್ತು ಸೀರಿಯಲ್ಸ್ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್ ಸೀರಿಯಲ್ಸ್ ಆದರೆ ಕವಲುದಾರಿ, ಕುಂಕುಮ ಭಾಗ್ಯ, ವಾತ್ಸಲ್ಯ, ಮನೆತನ, ಇವೆಲ್ಲ ಸೀರಿಯಲ್ಸು ಡೈರೆಕ್ಟರ್ ಆಗಿದ್ದಾರೆ. ಹಾಗೂ ಫಿಲಮ್ಸ್ಗಾದರೆ ಕನಸು, ಅನಂತನ ಚಲಾಟ, ಈ ಥರ ಸುಮಾರು ಫಿಲಮ್ಗಳಲ್ಲಿ ಆ್ಯಕ್ಟಿಂಗು ಮಾಡಿದ್ದಾರೆ, ಹೀರೋ ಆಗಿ ಮಾಡಿದ್ದಾರೆ ಮತ್ತು ಡೈರೆಕ್ಷನ್ನು ಮಾಡಿದ್ದಾರೆ. ಸೊ ಆ ಮೀಟಿಂಗಲ್ಲಿ ಇವತ್ತೇನೇನಾಗುತ್ತೆ ಅಂತ ನೋಡೋಣ ಬನ್ನಿ. ಅಸೋಸಿಯೇಷನ್ ಅಧ್ಯಕ್ಷರಾದ ರವಿ ಗಣಿ ಸರ್ ಅವರು ಇರ್ತಾರೆ, ಸೃಜನ್ ಲೋಕೇಶ್ ಸರ್ ಅವರು ಇದ್ದಾರೆ, ಚಂದ್ರು ಸರ್ ಅವರು ಇರ್ತಾರೆ, ಹಾಗೂ ರವಿಕಿರಣ್ ಸರ್ ಅವರು ಇರ್ತಾರೆ. ಸುಮಾರು ಜನ ಇರ್ತಾರೆ. ಅವ್ರ ಜೊತೆ ಹೆಂಗೆ ನಡೆಯುತ್ತೆ, ಮೀಟಿಂಗ್ ಹೆಂಗಿರುತ್ತೆ ಎಲ್ಲ ನೋಡೋಣ. ಹಾಗೂ ನಿಮಗೆ ಲಾಸ್ಟಲ್ಲಿ ಒಂದು ಸರ್ಪ್ರೈಸ್ ಇದೆ, ಏನಂತ ನೋಡೋಣ ಬನ್ನಿ. ಬಾಯ್ ಬಾಯ್, ಸಿ ಯು ದೇರ್. ಹಾಯ್ ಗಾಯ್ಸ್, ಸೊ ಇವಾಗ ನಾವು TV ಕ್ಲಬ್ ಕಡೆ ಹೋಗ್ತಾ ಇದ್ದೀವಿ. ನಾನು ಮತ್ತು ನಮ್ಮಪ್ಪ ಇಬ್ಬರು ಹೋಗ್ತಾ ಇದ್ದೀವಿ. ಆಗಲೇ ಹೇಳ್ದಂಗೆ KTV ಅವ್ರದ್ದು ಸೀರಿಯಲ್ ಡೈರೆಕ್ಟರ್ಸ್ ಮೀಟಿಂಗ್ ಇದೆ. ಸೊ ಅಲ್ಲೇನೇನಾಗುತ್ತೆ ನೋಡೋಣ ಬನ್ನಿ. ಫ್ರೆಂಡ್ಸ್, ನಾವಿವಾಗ TV ಕ್ಲಬ್ ಹತ್ರ ಇದ್ದೀವಿ. ಇದ್ದಿರೋದು ಉತ್ರಳ್ಳಿಯಲ್ಲಿ, ಕನಕ್ಪುರ ರೋಡ್ ಹತ್ರ. ಬರೋವಾಗ ಏನು ಟ್ರಾಫಿಕ್ ಇತ್ತು ಗೊತ್ತಾ? ಅದು ಬೇರೆ ವೀಕೆಂಡ್ ಅಲ್ವಾ, ಗಾಡಿ ಮೂವೇ ಆಗ್ತಾ ಇರಲಿಲ್ಲ. ಕ್ಲಬ್ ಪಕ್ಕ ದೊರೆಕೆರೆ ಅಂತ ಒಂದು ಕೆರೆ ಇದೆ, ಸಖತ್ ದೊಡ್ಡದಾಗಿದೆ ಗೊತ್ತಾ? ನೋಡಿ, ಕೊನೆಗೂ ಕ್ಲಬ್ ರೋಡ್ಗೆ ಬಂದ್ಬಿಟ್ವಿ. ನೋಡಿ ಫ್ರೆಂಡ್ಸ್, ಈ ದೊಡ್ಡದಾಗಿರೋ ಬಿಲ್ಡಿಂಗ್ ಇದೆಯಲ್ಲ, ಇದೇ ಟೆಲಿವಿಷನ್ ಕಲ್ಚರಲ್ ಆ್ಯಂಡ್ ಸ್ಪೋರ್ಟ್ಸ್ ಕ್ಲಬ್. ಹೊರಗಡೆಯಿಂದ ಎಷ್ಟು ದೊಡ್ಡದಾಗಿ ಚೆನ್ನಾಗಿತ್ತಲ್ಲ, ಒಳಗಡೆನೂ ಅಷ್ಟೇ ಚೆನ್ನಾಗಿದೆ. ಸ್ಟೆಪ್ಸ್ ಹತ್ಕೊಂಡು ಮೇಲೆ ಹೋಗ್ತಾ ಇದ್ರೆ ಸೈಡಲ್ಲಿ ಒಂದು ವಾಟರ್ ಫಾಲ್ ಕೂಡ ಇದೆ. ಸೊ ಗೈಸ್, ಇವಾಗ ಬಂದಿದ್ದೀವಿ ನಾವು. ಇವಾಗ KTV ಆಫೀಸಿಗೆ ಬಂದಿದ್ದೀವಿ. ಇದರದು ಉತ್ರಳ್ಳಿಯಲ್ಲಿ, TV ಕ್ಲಬ್ ಪಕ್ಕ. ನಾವು ಹೋದಾಗ ಟೈಮು 11 ಆಗಿತ್ತು ಫ್ರೆಂಡ್ಸ್. ಸ್ಟೇಜ್ ಮೇಲೆ ಎಲ್ಲ ಕುತ್ಕೊಂಡು ಮೀಟಿಂಗು ಸ್ಟಾರ್ಟ್ ಮಾಡಿಬಿಟ್ಟಿದ್ರು. ಇಲ್ಲಿ ನೋಡ್ಬೋದು ಫ್ರೆಂಡ್ಸ್ ನೀವು, ಹಾಲು ಫುಲ್ ಆಗಿತ್ತು. ಆಲ್ಮೋಸ್ಟ್ 500 to 600 ಜನ ಬಂದಿದ್ರು. ನಾನು ನನ್ನ ಜೀವನದಲ್ಲಿ ಫಸ್ಟ್ ಟೈಮ್ ಈ ಥರ ಒಂದು ಮೀಟಿಂಗ್ ಅಟೆಂಡ್ ಮಾಡ್ತಾ ಇರೋದು. ನೀವು ದಿನ ಸೀರಿಯಲ್ಸಲ್ಲಿ ನೋಡ್ತೀರಲ್ಲ, ಆ ಆ್ಯಕ್ಟ್ರುಗಳು ಇವತ್ತು ನಾನು ಕಣ್ಣಾರೆ ನೋಡಿದೆ, ಲೈವ್ ಆಗಿ ನೋಡಿದೆ. ಆ್ಯಕ್ಟರ್ಸ್ ಜೊತೆ ಡೈರೆಕ್ಟರ್ಸು, ಪ್ರೊಡ್ಯೂಸರ್ಸು, ಕ್ಯಾಮ್ರಾಮನ್ ಅವರು ಹಾಗೂ ಸೀರಿಯಲಲ್ಲಿ ಕೆಲಸ ಮಾಡೋ ಎಲ್ಲ ವ್ಯಕ್ತಿಗಳು ಅಲ್ಲಿ ಬಂದಿದ್ರು. ಮೀಟಿಂಗಲ್ಲಿ ಸ್ವಲ್ಪ ಆರ್ಗ್ಯುಮೆಂಟ್ಸ್ ಆಯಿತು. ಅದೇನಂತೀರಾ, ಒಂದು ಸಂಘ ಬೆಳೆಸ್ಬೇಕಾದ್ರೆ ಅಲ್ಲಿರೋ ಕಮಿಟಿ ಹೊಸ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ತರ್ತಾರೆ. ಅದನ್ನು ಸ್ವಲ್ಪ ಜನ ಅಪೋಸ್ ಮಾಡ್ತಾರೆ, ಇನ್ನೊಂದು ಸ್ವಲ್ಪ ಜನ ಸಜೆಷನ್ಸ್ ಕೊಡ್ತಾರೆ. ಆದರೆ ಮೀಟಿಂಗ್ ಮಾತ್ರ ತುಂಬ ಚೆನ್ನಾಗಿ ನಡೀತು. KTVನ ಇನ್ನಷ್ಟು ಸ್ಟ್ರಾಂಗ್ ಮಾಡಬೇಕು ಅಂತ ಕೆಲವೊಬ್ಬರು ಅಡ್ವೈಸ್ ಕೊಟ್ಟರು ಮತ್ತು ಸಜೆಷನ್ಸ್ ಕೊಟ್ಟರು. ಇವೆಲ್ಲ ನೋಡಿ ನನಗೂ ಒಂದು ಸಂಘ ಹೇಗೆ ಸ್ಟಾರ್ಟ್ ಮಾಡಬೇಕು, ಅದನ್ನು ಹೇಗೆ ಬೆಳೆಸಬೇಕು, ಅದನ್ನು ಹೇಗೆ ದೊಡ್ಡದಾಗಿ ಹೆಸರು ಮಾಡಿ ಸ್ಟ್ರಾಂಗ್ ಮಾಡಬೇಕು ಅಂತ ಒಂದು ಐಡಿಯಾ ಬಂತು. ಫಸ್ಟ್ ರೌಂಡ್ ಆಫ್ ಮೀಟಿಂಗ್ ಆದಮೇಲೆ ಒಂದು ಸಣ್ಣ ಕಾಫಿ ಬ್ರೇಕ್ ಕೊಟ್ಟರು. ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ಸಿಕ್ಕಾಪಟ್ಟೆ ರಶ್ ಇತ್ತು. 500 ಜನ ಅಂದರೆ ಏನು ಕಮ್ಮಿ ಏನ್ರಿ? ಆ ರಶಲ್ಲಿ ಒಂದು ಕಾಫಿ ತೊಗೊಳಕ್ಕೆ
ನಾನು ಹರಸಾಹಸ ಪಟ್ಟೆ. ಒಂದು 15 ಮಿನಿಟ್ಸ್ ಕಾಫಿ ಬ್ರೇಕ್ ಆದಮೇಲೆ ಮತ್ತೆ ಮೀಟಿಂಗ್ ಸ್ಟಾರ್ಟ್ ಆಯಿತು. ಇವಾಗ ಸ್ಟೇಜ್ ಮೇಲೆ ಯಾರು ಮಾತಾಡ್ತಿದ್ರು ಗೊತ್ತಾ? ಸೃಜನ್ ಲೋಕೇಶ್ ಸರ್ ಅವರು ಮೀಟಿಂಗ್ನ ಅಡ್ರೆಸ್ ಮಾಡಿಕೊಂಡು KTV ಅಸೋಸಿಯೇಷನ್ಗೆ ಮಾಡಿರೋ ಕೆಲಸ ಬಗ್ಗೆ ಹೇಳ್ತಾ ಇದ್ರು. ಬೇರೆಯವ್ರಿಗೂ ಅಸೋಸಿಯೇಷನ್ಗೋಸ್ಕರ ವರ್ಕ್ ಮಾಡಲು ಮೋಟಿವೇಶನ್ ಕೊಟ್ಟರು. ಅದಕ್ಕೆ ಸ್ವಲ್ಪ ಜನ ಅಸೋಸಿಯೇಷನ್ಗೆ ಅವರ ಕೊಡುಗೆ ಬಗ್ಗೆನೂ ಮಾತಾಡಿದ್ರು. ಮೀಟಿಂಗ್ ಸುಮಾರು 1-2 ಗಂಟೆ ಮುಗೀತು. ಎಲ್ಲರೂ ಒಟ್ಟಿಗೆ ಸೇರಿ ನಕ್ಕೊಂಡು ಮಾತಾಡ್ತಾ ಇದ್ರು. ಮತ್ತು ಈ ಮೀಟಿಂಗ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳ್ತಾ ಇದ್ರು. ಅವಾಗ ನಾನು ಫೋಟೋಗಳು ತಕ್ಕೊಂಡೆ. ಇಲ್ಲಿ ನೋಡ್ತಿರ್ಬೋದು ಫ್ರೆಂಡ್ಸ್, ಸಿಹಿ ಕೈ ಚಂದ್ರು ಸರ್ ಇದ್ರು. ಅವ್ರ ಜೊತೆ ಒಂದು ಫೋಟೋ ತಕ್ಕೊಂಡೆ. ಮತ್ತು ದೊಡ್ಡ ಡೈರೆಕ್ಟರ್ ರವಿ ಕಿರಣ್ ಸರ್ರು ಇದ್ರು. ಅವ್ರ ಜೊತೆನೂ ಫೋಟೋ ತಕ್ಕೊಂಡೆ. ಅದು ಸಂಘಟನೆಯ ಒಂದು ರೂಪುರೇಷೆಗಳೇ ನಾವೆಲ್ಲ ಸೇರೋ ಅಂಥದ್ದು, ಒಂದು ಒಂದೆಡೆ ಸೇರೋ ಅಂಥದ್ದು, ನಮ್ಮ ಕಷ್ಟ ಸುಖಗಳನ್ನ ಮಾತಾಡ್ಕೊಳ್ಳುವಂಥದ್ದು. ಇದು KTVಯ 25 ವರ್ಷಗಳ ನಿರಂತರ ಬೆಳವಣಿಗೆಯಲ್ಲಿ ನಡೆದು ಬಂದಿರುವಂಥದ್ದು. ಈ 25 ವರ್ಷಗಳಲ್ಲಿ ನಾವು ಸಾಕಷ್ಟು ಎಲ್ಲ ವಿಭಾಗಗಳು, ಎಲ್ಲ ವಲಯಗಳು ಸೇರಿ ಒಂದು KTV ಅಂತ ಒಂದು ರೂಪುಗೊಂಡಿದೆ. ಇವತ್ತು ನಾವು ಭೇಟಿಯಾಗಿದ್ದು ನಿರ್ದೇಶಕರ ವಲಯ ಹಾಗೂ ಛಾಯಾಗ್ರಾಹಕರು ಒಂದೆಡೆ ಸೇರಿ ನಾವೆಲ್ಲ ಮಾತಾಡಿದ್ವಿ. ಇನ್ನಷ್ಟು ನಾವು ಸಂಘಟಿತರಾಗಬೇಕು. ಯಾಕಂದರೆ KTV ಅಂದರೆ ಕರ್ನಾಟಕ ಟೆಲಿವಿಷನ್ ಅಸೋಸಿಯೇಷನ್ ತಿಳಿಯದೇನೋ ಸರ್ಕಾರದ ರೀತಿಯಲ್ಲಿ ನಾವು ಕೂಡ ಸಾಕಷ್ಟು ಟ್ಯಾಕ್ಸ್ಗಳನ್ನ ಕಟ್ಟಿ ನಾವು ಕೂಡ ಭಾಗಿದಾರರು. ಸೊ ಅದಕ್ಕೆ ನಾವು ಅಸಂಘಟಿತರಾಗಿ ಉಳ್ಕೊಂಡಿದ್ದೀವಿ ಇನ್ನೂ. ಹಾಗಾಗಿ ನಾವು ಸರ್ಕಾರದ ಒಂದು ಕಣ್ಣಿಗೆ ನಾವೇನು ಬೀಳ್ತಾ ಇಲ್ಲ. ಅಂದರೆ ನಾವು ಎಷ್ಟೋ ಜನಕ್ಕೆ ಆರೋಗ್ಯ ನಿಧಿ ಇಲ್ಲ, ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಬೇಕಾಗಿದೆ. ಇವತ್ತು ನಾವೆಲ್ಲ ಇನ್ನೂ ನಾವು ಸರ್ಕಾರದಲ್ಲಿ ನಾವು ತಲುಪುವಂಥ ಪ್ರಯತ್ನಗಳನ್ನ ಮಾಡ್ತಾ ಇಲ್ಲ. ಸೊ ಇವತ್ತು KTVಯೇ ಎಲ್ಲರೂ ಸೇರಿ ಒಗ್ಗಟ್ಟಿನಿಂದ ಒಂದು ಸರ್ಕಾರಕ್ಕೆ ಒಂದು ಮನವಿಯನ್ನು ಸಲ್ಲಿಸಬೇಕು. ಹಾಗೆ ನಾವು ಇನ್ನಷ್ಟು ಸಂಘಟಿತರಾಗಬೇಕು ಅನ್ನೋ ಉದ್ದೇಶದಿಂದ KTVಯೇ ಇದೆ. KTVಯೇ ಏನು ಮಾಡ್ತು, ಏನಕ್ಕೋಸ್ಕರ KTV ಅನ್ನೋ ಒಂದು ಪ್ರಶ್ನೆಗೆ ನಾವು ಚಿಕ್ಕ ಉದಾಹರಣೆ ಅಂದರೆ ಒಂದು ಫ್ಯಾಮಿಲಿ. ಇವತ್ತು ಫ್ಯಾಮಿಲಿ ಯಾಕೆ ಯುನೈಟ್ ಆಗ್ತೀವಿ, ಹಬ್ಬ ಹರಿದಿನಗಳನ್ನ ಯಾಕೆ ಆಚರಿಸ್ಕೋತೀವಿ, ಒಂದೆಡೆ ಯಾಕೆ ಸೇರ್ತೀವಿ ಅನ್ನೋ ಒಂದು ಚಿಕ್ಕ ಆಲೋಚನೆ ಬಂತು ಅಂದರೆ ಸಾಕು, ನಾವು KTV ಯಾಕೆ ಬೇಕು ಅನ್ನೋದು ಗೊತ್ತಾಗುತ್ತೆ. ಒಂದೇ ಉದ್ಯಮದಲ್ಲಿದ್ದವರು ಆರಾಮಿಕರಾಗಿರಬಾರ್ದು, ನಾವೆಲ್ಲೂ ಕೂಡ ನಾವು ಪರಿಚಯ ಇಲ್ದಿರೋರ ಥರ ಇರಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಒಂದೆಡೆ ಸೇರಿಕೊಂಡು ಒಂದು ನಮ್ಮ ಕಷ್ಟ ಸುಖಗಳನ್ನ ಮಾತಾಡಿಕೊಂಡು ಭಾಗಿಯಾಗೋದಕ್ಕೋಸ್ಕರ ಆದರೂ KTV ಬೇಕು. ಇದು ಒಂದು ಚಿಕ್ಕ KTVಯ ಒಂದು ಉದಾಹರಣೆ. ಯಾಕೆಂದರೆ ಒಂದು KTV ಅನ್ನೋದು ಹುಟ್ಟು ಹೇಗಾಯಿತು ಅಂತಂದರೆ, ಒಬ್ಬ ಪ್ರೊಡಕ್ಷನ್ ಮ್ಯಾನೇಜರ್ಗೆ ಆಗಿರುವಂಥ ಒಂದು ಚಿಕ್ಕ ಒಂದು ಅನಾಹುತ ಇವತ್ತು ಇಡೀ ಉದ್ಯಮವನ್ನು ಒಟ್ಟಿಗೆ ಸೇರಿಸ್ತು. ಅದು ಕರ್ನಾಟಕ ಟೆಲಿವಿಷನ್ ಅಸೋಸಿಯೇಷನ್ ಆಯಿತು. ಈ 25 ವರ್ಷಗಳ ನಿರಂತರ ಓಟದಲ್ಲಿ ನಾವೆಲ್ಲರೂ ಭಾಗಿಯಾಗಿದ್ದೀವಿ. ಇವತ್ತು ಎಷ್ಟೋ ಪ್ರಾಬ್ಲಮ್ಸ್, ನಮ್ಮ ಚಿಕ್ಕ ಪುಟ್ಟ ಭಿನ್ನಾಭಿಪ್ರಾಯಗಳನ್ನ ಬಗೆಹರಿಸ್ಕೊಂಡಿದ್ದೀವಿ. ಈ ಇದರಲ್ಲಿ KTVಯೇ ಮುಂಚೂಣಿಯಲ್ಲಿದೆ. ಫೋಟೋ, ಇಂಟರ್ವ್ಯೂ ಎಲ್ಲ ಮುಗಿಸ್ಕೊಂಡು ಮತ್ತು ಊಟ ಮಾಡಿಕೊಂಡು ಸಾಯಂಕಾಲ ಒಂದು 4 ಗಂಟೆ ಹಾಗೆ ಮನೆ ಕಡೆಗೆ ಹೊರಟ್ವಿ. ಸೊ ಗೈಸ್, ನಮ್ಮದು ಊಟ ಎಲ್ಲ ಮುಗಿಸ್ಕೊಂಡು ಮೀಟಿಂಗ್ ಎಲ್ಲ ಮುಗಿಸ್ಕೊಂಡು ಇವಾಗ ಮನೆಗೆ ಬಂದಿದ್ದೀವಿ. ಸುಮಾರು 4:15 ಆಗಿದೆ ಟೈಮು. ಮನೆಗೆ ಬಂದಮೇಲೆ ನಿಮ್ಗೆ ಹೇಳಿದೆ ಒಂದು ಸರ್ಪ್ರೈಸ್ ಇದೆ ಅಂತ. ಏನು ಅಂತ ಕೇಳ್ತೀರಾ? ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಒಂದು ಜಾಗಕ್ಕೆ ಕರ್ಕೊಂಡು ಹೋಗ್ತಿದ್ದೀನಿ. ಆ ಜಾಗ ಸುಮಾರು ಜನ ಹೋಗಿರ್ತೀರಾ, ಆದರೂ ಆ ಜಾಗನ ಒಂದು ರಿವ್ಯೂ ಮಾಡೋಣ. ನಮ್ಮ ಕಾಲೇಜಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ, ಹೇಳೇನಲ್ಲ ಇಂಡಕ್ಷನ್ ಪ್ರೋಗ್ರಾಮ್ ಇದೆ ಅಂತ. ಸೊ ಪ್ರೋಗ್ರಾಮಿಂದ ಟ್ರೆಕ್ಕಿಂಗ್ ಕರ್ಕೊಂಡು ಹೋಗ್ತಿದ್ದಾರೆ. ಅಲ್ಲೂ ವಾಲಂಟಿಯರಾಗಿ ಹೋಗ್ತಾ ಇದ್ದೀವಿ ನಾವು. ಆ ಜಾಗ ಇರೋದು ಕನಕಪುರದಲ್ಲಿ, ಅದು ಒಂದು ಬೆಟ್ಟ. ಓಕೆ ಗಾಯ್ಸ್, ಮುಂದಿನ ವಿಡಿಯೋದಲ್ಲಿ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಆ ವಿಡಿಯೋ ತುಂಬ ಮಜವಾಗಿರುತ್ತೆ, ಯಾಕಂದರೆ ಟ್ರೆಕ್ಕಿಂಗ್ ಇರುತ್ತೆ, ಬೆಟ್ಟ ಎಲ್ಲ. ಇಟ್ ವಿಲ್ ಬಿ ಅ ಲಾಟ್ ಆಫ್ ಫನ್. ಸೊ ಆ ವಿಡಿಯೋ ಆದಷ್ಟು ಬೇಗ ಬಿಡ್ತೀನಿ. ನೋಡ್ತಾ ಇರಿ, ನಗ್ತಾ ಇರಿ, ನಗಿಸ್ತಾ ಇರಿ. ಬಾಯ್ ಬಾಯ್, ಸಿ ಯು.